ಅವ್ರೇನ್ ಹೇಳ್ತಾರೆ, ಛಲವಾದಿ ಯಾರು ಇದಾರಲ್ಲ MLC ನಾರಾಯಣ ಸ್ವಾಮಿ ಛಲವಾದಿ ಮಗ, ಉಡುಪಿ ಸ್ವಾಮಿಗಳು ಸಂವಿಧಾನ ಬದಲಾಯಿಸು ಅಂತ ಹೇಳಿದ್ರಲ್ಲ ಮಗ, ಏನ್ ಹೇಳ್ತೀಯಪ್ಪ? ಉಡುಪಿ ಮಠದ ಎದುರುಗಡೆ ಹೋಗಿ ಧರಣ ಮಾಡ್ತಿರೋ, ಇದೇ ನಿಮ್ಗೆ ಆ ಶಕ್ತಿ? ಇವತ್ತು ಆ ಸ್ವಾಮಿ ಏನ್ ಆ ತರ ಹೇಳಿದ್ದಾರೆ, ಕೇಂದ್ರ ಸರ್ಕಾರದವ್ರು ಕೂಡಲೇ ಹೇಳಬೇಕು, ಇದು ಹೇಳಿರೋ ತಪ್ಪು. ಸಂವಿಧಾನದ ಒಂದೊಂದು ಹಾಳೆನೇ ಕೇಳ್ತಾ ಇದ್ದಾರೆ ಇವರು, ಡೈಲಿ ಒಂದೊಂದು ಹಾಳೆ ಕೇಳ್ತಾ ಇದ್ದಾರೆ. ಕೇಂದ್ರದಲ್ಲಿ ವಕ್ಫ್ ಬಿಲ್ ಅಂತ ತರ್ತಾ ಇದ್ದಾರೆ. ಏನದು ಕೋರ್ಟ್ ಮುಂದೆ ಅದು ನಿಲ್ಲತ್ತಾ? ಇವತ್ತು JPC ಮಾಡಿದ್ರಲ್ಲ ಸರ್, ಅದಕ್ಕೋಸ್ಕರನೇ ಏನಾಗಿದೆ JPC? ಇವೆಲ್ಲ ತೋರಿಕೆಗಿದೆ ಅಷ್ಟೇ. ನನಗಂತೂ ಅದ್ರ ಮೇಲೆ ವಿಶ್ವಾಸ ಇಲ್ಲ. ಇವರು ಆ ಬಿಲ್ ಪಾಸ್ ಮಾಡ್ತಾರೆ, ಗಲಾಟೆಗಳಾಗ್ತವೆ. ಈಗಾಗಲೇ UP ಯಲ್ಲಿ 3 ಜನ ಸತ್ತವ್ರೆ. ಇವರಿಗೆ ಗಲಾಟೆ ಆಗ್ಬೇಕು, ಸಾಯ್ಬೇಕು. ಯಾರು ಸಾಯ್ತಿರೋರು? ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವ್ರ ಮಕ್ಕಳು ಸಾಯ್ತಾ ಇದ್ದಾರೆ. ಇವ್ರ್ಯಾರು ದೊಡ್ಡವರು ಗಲಾಟೆಗೆ ಬರೋದೇ ಇಲ್ಲ. ಇವ್ರಿಗೆ ಮುಂದೆ ಹಬ್ಬೋದು. ಕರ್ನಾಟಕದಲ್ಲಿ ಇಷ್ಟು ಜನ ಕೇಸ್ಗಳು ಗಲಾಟೆ ಆಗಿದೆಯಲ್ಲ, ಯಾರಾದರೂ ಒರಿಜಿನಲ್ ಕಾಂಗ್ರೆಸ್ RSS ಅವ್ರ ಮೇಲೆ ಕೇಸ್ ಆಗಿದೆಯಾ? ಬಡವ್ರ ಮಕ್ಕಳು, ದಲಿತರ ಮಕ್ಕಳು, ಹಿಂದುಳಿದವ್ರ ಮಕ್ಕಳು ಧರ್ಮದ ನಿಶಾ ಕುಡಿಸಿ ಅವ್ರಿಗೆ ಹೊಡೆದಾಟಕ್ಕೆ ಹಚ್ತಾ ಇದ್ದಾರೆ. ಅದಕ್ಕೆ ನಾವು, ನೀವೆಷ್ಟೇ ನಮ್ಮನ್ನು ಬೈದ್ರಿ, ಎಷ್ಟೇ ಪೀಡಿಸಿದ್ರಿ, ಎಷ್ಟೇ ನಮ್ಮನ್ನು ಅವಹೇಳನ ಮಾಡಿದ್ರು, ನಾವು ಬೀದಿಯಲ್ಲಿ ಜಗಳಕ್ಕೆ ಬರೋದೇ ಇಲ್ಲ. ಸುಮ್ಮನಿದ್ದವ್ರು ಊರೆಲ್ಲ ಹರ್ಕೊಳಲ್ಲ ಅಂತ ಇದು ಗಾದೆ ಇದೆಯಲ್ಲ, ನಾವು ಸುಮ್ಮನೆ ಇರ್ತೀವಿ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೀವು ಬೈದೇ ನೀವು ಸುಸ್ತಾಗಬೇಕು. ನಾವು ರಿಯಾಕ್ಷನ್ ಕೊಟ್ರೆ ತಾನೇ ನೀವು ನಮಗೆ ಆಕ್ಷನ್ ಆಗೋದು. ನಾವು ಮೌನಂ ಸರ್ವಸತ್ಯ ಸಾಧನಂ, ನಿಂದಿಸಿದರ ಫಲವಿಲ್ಲ. ಇದು ಬಸವಣ್ಣನ ಅನುಭವ ಮಂಟಪದ ನಾಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರಕವಿ ಪುಟ್ಟಪ್ಪನವರ ನಾಡು. ಹಾಗಾಗಿ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ನಾನು ಹೇಳ್ತೀನಿ, ನೀವು ಕೂಡಲೇ ಈಗಾಗಲೇ ಒಂದು ಹೇಳಿಕೆಯನ್ನ ನೀವು ಕೊಡಿ. ವಕ್ಫ್ ಜಮೀನೇನಿದೆ ಅದಕ್ಕೊಂದು ಪರಿಹಾರ ಕಟ್ಟಿ. ದೇವಸ್ಥಾನ ಜಮೀನು ರೈತರದ್ದು ಹೋಗಿದ್ರೆ ದೇವಸ್ಥಾನಕ್ಕೊಂದು ಪರಿಹಾರ ಕಟ್ಟಿ. ಉಡುಪಿ ಜಮೀನು ಹೋಗಿದ್ರೆ ಉಡುಪಿ ಮಠಕ್ಕೂ ಪರಿಹಾರ ಕೊಡಿ. ಸರ್ಕಾರ ಕೊಡ್ಬೇಕು ಸರ್. ಹೌದು, ಮತ್ತೆ ಸರ್ಕಾರ ಜವಾಬ್ದಾರಿ. ಹೊಸ ಹೊಸ ಹೇಳಿಕೆ ಕೊಡ್ತಾ ಇದೆ. ಹೊಸ ಹೇಳಿಕೆ ಏನಿಲ್ವಲ್ಲ. ಕೊಡಿ ಅಂತ ಹೇಳ್ತಾ ಇರೋದು. ಹೌದೌದು, ಈಗ ಇವ್ರು ರೈತರು ಹೇಳ್ತಾ ಇದಾರೆ, ನಮಗೆ ಆ ಜಮೀನು ಬಂದಿದ್ರೆ ರೈತರು ಆ ಪರಿಹಾರನ ಅವ್ರಿಗೆ ಕೊಡಿ ಅಂತ ಹೇಳಿ ಇವತ್ತು ರೈತರು ಹೇಳ್ತಾ ಇದಾರೆ. ಯಾರೋ ದಾನ ಕೊಟ್ಟಿದ್ದ ಜಾಗ ಅಲ್ವಾ ಅದು? ಈಗ ನಾನು 50 ಎಕರೆ ಜಮೀನ್ ದಾನ ಕೊಟ್ಟಿದ್ದೀನಿ, ಅದು ಯಾರೋ ತಗೊಂಡ್ಬಿಟ್ರೆ ಅದಕ್ಕೆ ಪರಿಹಾರ ಯಾರು ಕೊಡೋದು? ಅದ್ರ ಮೇಲೆ ಯಾರು ರೈತರು ಇಲ್ಲ ಅನ್ನಿ, ನನ್ನ ಹೆಸರಿಗೆ ಎತ್ತೋದು ಕೊಟ್ಟಿದ್ದೀನಿ ನಾನು, ಮುಂದೆ ಏನಾಗುತ್ತೋ ಏನೋ. ಸೊ ಹಾಗಾಗಿ ಇವತ್ತು ಭೂ ಸುಧಾರಣೆ ಆಕ್ಟ್ನಲ್ಲಿ ಪರಿಹಾರಕ್ಕೆ ಅವಕಾಶ ಇದೆ, ಪರಿಹಾರ ಕೊಟ್ಟಿದ್ದಾರೆ. ಆ ಪರಿಹಾರದ ಮೊತ್ತವನ್ನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಈಗಿನ ರೇಟಿಗೆ ಆ ಪರಿಹಾರ ಕೊಡಿ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಯಾವುದೇ ಭೂಮಿ ನೀವು ತಗೋಬೇಕಾದ್ರೆ ಆ ಭೂಮಿಗೆ ಪರಿಹಾರ ಕೊಟ್ಟೇ ತಗೋಬೇಕು. ಆ ಆಕ್ಟ್ ಪ್ರಕಾರ ನಮಗೆ ಕೊಡಿ ಅಷ್ಟೇ.